ಬಿಜೆಪಿ ಹಾಗೂ ಜೆಡಿಎಸ್ನ ಪಾದಯಾತ್ರೆ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದೆ. 5ನೇ ದಿನದ ಪಾದಯಾತ್ರೆಯ ಹೈಲೈಟನ್ನು ನೋಡೋದಾದರೆ ರಾಜಕೀಯಕ್ಕಿಂತ ಹೆಚ್ಚಾಗಿ ಪ್ರೀತಮ್ ಗೌಡ ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವಿನ ಸಂಘರ್ಷ ಇದೆ. ಅದೇ ಇವತ್ತಿನ ಪಾದಯಾತ್ರೆಯ ದೊಡ್ಡ ಹೈಲೈಟ್ ಆಗಿತ್ತು. ಪ್ರಮುಖವಾಗಿ ಮೂಡಾ ವಿಚಾರವನ್ನು ಮುಂದಿಟ್ಟು ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ. ಇವತ್ತಿನ ಪಾದಯಾತ್ರೆಯಲ್ಲಿ ಪ್ರೀತಮ್ ಗೌಡ ಪಾಲ್ಗೊಳ್ತಾ ಇದ್ದಂತೆ ಅವರ ಬೆಂಬಲಿಗರು ಗೌಡರ ಗೌಡ ಪ್ರೀತಮ್ ಗೌಡ ಅಂತ ಜೆಡಿಎಸ್ನ ಭದ್ರಕೋಟೆ ಮಂಡ್ಯದಲ್ಲಿ ಘೋಷಣೆ ಕೂಗಿದ್ದು ಸಹಜವಾಗಿ ಜೆಡಿಎಸ್ ಕಾರ್ಯಕರ್ತರಿಗೆ ಇಷ್ಟವಾಗಿಲ್ಲ. ಹೀಗಾಗಿ ಒಂದು ಹಂತಕ್ಕೆ ಪ್ರೀತಮ್ ಗೌಡ ಬೆಂಬಲಿಗರು ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಹೋಗಿತ್ತು. ಅದಾದ ಬಳಿಕ ಬೇರೆ ಬೇರೆ ರಾಜಕೀಯ ತಿರುವುಗಳು ಕೂಡ ಇವತ್ತಿನ ಪಾದಯಾತ್ರೆಯಲ್ಲಿ ತೆಗೆದುಕೊಂಡಿದೆ. ಹಾಗಾದರೆ ಇವತ್ತಿನ ಪಾದಯಾತ್ರೆಯ ಹೈಲೈಟ್ ಜೊತೆಗೆ ಈ ನಾಯಕರ ನಡುವಿನ ಸಂಘರ್ಷ ಹೇಗಿತ್ತು ನೋಡೋಣ. ಗೌಡ್ರೆ ಅಲ್ವಾ ಮಂಡ್ಯದ ಗೌಡ ಪ್ರೀತಮ್ ಗೌಡ, ಗೌಡರ ಗೌಡ ಪ್ರೀತಮ್ ಗೌಡ. ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಈ ಘೋಷಣೆ ಜೈಕಾರ ಮೊಳಗಿತು. ಇವತ್ತಿನ ಪಾದಯಾತ್ರೆಯಲ್ಲಿ ಪ್ರೀತಮ್ ಗೌಡ ಐಕಾನ್ ಕೂಡ ಆಗಿದ್ರು. ಪ್ರೀತಮ್ ಗೌಡ ಬೆಂಬಲಿಗರ ದಂಡೆ ಬಂದಿತ್ತು. ಹೆಗಲ ಮೇಲೆ ಹೊತ್ತು ಮೆರವಣಿಗೆ ಮಾಡಿದ್ರು. ಯಾವಾಗ ಮೈಸೂರು ಚಲೋ ಪಾದಯಾತ್ರೆ ಜೆಡಿಎಸ್ ಭದ್ರಕೋಟೆ ತಲುಪ್ತೋ ಮಂಡ್ಯ ಅಖಾಡದಲ್ಲಿ ಪ್ರೀತಮ್ ಗೌಡ ಹವಾನೆ ಎದ್ದಿತ್ತು. ಎಲ್ಲೆಲ್ಲೂ ಬೆಂಬಲಿಗರ ಘೋಷಣೆ ಜೋರಾಗಿತ್ತು. ಇದು ಜೆಡಿಎಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದ್ದಲ್ಲದೆ ತಳ್ಳಾಟ, ನೂಕಾಟ, ಗಲಾಟೆ, ಘರ್ಷಣೆಗೂ ಕಾರಣವಾಯಿತು. ಯಾತ್ರೆ ವೇಳೆ ಪ್ರೀತಮ್ ಜೆಡಿಎಸ್ ಕಾರ್ಯಕರ್ತರ ಗಲಾಟೆ. ಜೆಡಿಎಸ್ ಕಾರ್ಯಕರ್ತನಿಗೆ ಪ್ರೀತಮ್ ಬೆಂಬಲಿಗರಿಂದ ಏಟು. ಪಾದಯಾತ್ರೆಯಲ್ಲಿ ಯಾವಾಗ ಪ್ರೀತಮ್ ಗೌಡ ಬೆಂಬಲಿಗರ ವರ್ತನೆ ಹದ್ದು ಮೀರ್ತೋ ಅದು ಜೆಡಿಎಸ್ ಕಾರ್ಯಕರ್ತರ ಕೆಂಗಣ್ಣಿಗೂ ಕಾರಣವಾಯಿತು. ಜೆಡಿಎಸ್ ಕಾರ್ಯಕರ್ತರು ಹಾಗೂ ಪ್ರೀತಮ್ ಗೌಡ ಬೆಂಬಲಿಗರ ಮಧ್ಯೆ ಮಾತಿನ ಚಕಮಕಿಯೇ ನಡೆಯಿತು. ಪಾದಯಾತ್ರೆ ವೇಳೆ ಜೆಡಿಎಸ್ ಕಾರ್ಯಕರ್ತನೊಬ್ಬ ಪ್ರೀತಮ್ ಗೌಡ ಕಡೆ ಮುನ್ನೊಗ್ಗಿದ್ದಾನೆ. ತಕ್ಷಣವೇ ಜೆಡಿಎಸ್ ಕಾರ್ಯಕರ್ತನನ್ನ ಅಡ್ಡಗಟ್ಟಿತು. ಜೆಡಿಎಸ್ ಕಾರ್ಯಕರ್ತನ ಮೇಲೆಯೇ ಪ್ರೀತಮ್ ಬೆಂಬಲಿಗರು ಹಲ್ಲೆ ಮಾಡಿದರು. ರಸ್ತೆಯಲ್ಲೇ ಪರಸ್ಪರ ತಳ್ಳಾಟ, ನೂಕಾಟವೂ ನಡೆದು ಹೋಯಿತು. ಎಚ್ಡಿಕೆ ವಿಜಯೇಂದ್ರ, ನಿಖಿಲ್ ಎದುರೇ ಬೆಂಬಲಿಗರ ಘೋಷಣೆ. ಇಷ್ಟೇ ಅಲ್ಲ, ಕುಮಾರಸ್ವಾಮಿ ಜನತಾ ರಥ ಹತ್ತುವಾಗಲೂ ಪ್ರೀತಮ್ ಗೌಡ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಜೆಡಿಎಸ್ ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ಈ ವೇಳೆ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಯಿತು. ಪರಿಸ್ಥಿತಿ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸವೇ ಪಟ್ಟರು. ಈ ವೇಳೆ ಕಿಡಿಗೇಡಿಗಳು ಗೊಂದಲ ಮಾಡಿದ್ರೆ ಮೈತ್ರಿ ಮುರಿಯೋಕ್ಕಾಗಲ್ಲ ಅಂತ ಎಚ್ಡಿಕೆ ವಾರ್ನಿಂಗ್ ಕೊಟ್ಟಿದೆ. ಪಾದಯಾತ್ರೆಗೂ ಇವತ್ತು ಕೂಡ ಅದ್ಧೂರಿಯಾಗಿ ಚಾಲನೆ ಸಿಕ್ತು. ಬಾರುಕೋಲು ಬೀಸೋ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಚಾಲನೆ ಕೊಟ್ಟರು. ಮಂಡ್ಯದ ಶ್ರೀನಿವಾಸಪುರ ಗೇಟ್ನಿಂದ ಆರಂಭವಾದ ಪಾದಯಾತ್ರೆ ಶ್ರೀರಂಗಪಟ್ಟಣದ ತೂಬಿನಕೆರೆಯವರೆಗೂ ಸಾಗಿತು. ಇನ್ನು ಕಲಾ ತಂಡಗಳ ಮೆರುಗು ಕೂಡ ಜೋರಾಗಿತ್ತು. ಪಾದಯಾತ್ರೆ ನಡುವೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಡಳಿತ ಪಕ್ಷಕ್ಕೆ ನಡುಕ ಶುರುವಾಗಿದೆ ಅಂತ ಕಾಲೆಳೆದರು. ನಮ್ಮ ಹೋರಾಟದ ಪರಿಣಾಮ ಆಡಳಿತ ಪಕ್ಷಕ್ಕೆ ನಡುಕ ಉಂಟಾಗಿದೆ. ಸಿದ್ದರಾಮಯ್ಯನವರಿಗೆ ಇವತ್ತು ನಿದ್ರೆ ಬರ್ತಾ ಇಲ್ಲ. ಅಧಿಕೃತ ಕಾರ್ಯಕ್ರಮಗಳೆಲ್ಲವೂ ಕೂಡ ರದ್ದು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಿ. ಹಗರಣ ಮಾಡೋ ಮೂಲಕ ಕಾಂಗ್ರೆಸ್ ಸರ್ಕಾರ ಅಂಬೇಡ್ಕರ್ ಹೆಸರಿಗೆ ಕಳಂಕ ತಂದಿದೆ ಅಂತ ಕುಮಾರಸ್ವಾಮಿ ರೋಷಾವೇಶದ ಭಾಷಣ ಮಾಡಿದರು. ಈ ಕಾಂಗ್ರೆಸ್ ಪಕ್ಷ ಪರಿಶಿಷ್ಟರ ವರ್ಗಕ್ಕೆ ಅವರಿಗೆ ಮೀಸಲಾಗಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ
ಅಂಬೇಡ್ಕರ್ ಅವರ ಹೆಸರಿಗೆ ಕಳಂಕ ತಂದಿದ್ದೀರಿ ಅಂತಕ್ಕಂಥದ್ದನ್ನ ಇವತ್ತು ಪರಿಶಿಷ್ಟ ಪಂಗಡಗಳ ನನ್ನ ಬಂಧುಗಳಿಗೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಸರ್ಕಾರವನ್ನ ಬೆಂಬಲಿಸ್ತೀರಾ? ಇದರ ವಿರುದ್ಧ ನಾವು ಬೆಂಗಳೂರಿನಿಂದ ಮೈಸೂರು ಚಲೋ ಯಾತ್ರೆಯನ್ನ ಮಾಡಿದ್ರೆ ಜನಾಂದೋಲನವನ್ನ ಮಾಡ್ತಾ ಇದ್ದೀವಿ. ಜನಾಂದೋಲನದ ಮುಖಾಂತರ ನಿಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳಲಿಕ್ಕೆ ಹಲವಾರು ರೀತಿಯ ಅಪರಾಧಗಳನ್ನ ಮಾಡ್ತಾ ಇದ್ದೀರಿ. ಯಾರು ಇದು ಹಳೆ ವಿಡಿಯೋ ಪ್ಲೇ ಮಾಡೋದು. ನಾನು ಅದಕ್ಕೆ ಏನಕ್ಕೆ ಸಿಡಿ ಶೋ ಅಂತ ವಿಡಿಯೋ ಪ್ಲೇ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಆ ಹುಟ್ಟು ಚಾಳಿ, ಆ ಹುಟ್ಟಿನ ಚಾಳಿ ಎಲ್ಲಾದ್ರೂ ಹೋಗ್ತಾರ ಅದು. ಪಾದಯಾತ್ರೆಯಲ್ಲಿ ಬಿಜೆಪಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಎತ್ತಿನ ಗಾಡಿ ಮೇಲೆ ಮಸ್ತ್ ಡ್ಯಾನ್ಸ್ ಮಾಡಿದ್ರು. ಇನ್ನು ಪಾದಯಾತ್ರೆಯನ್ನ ನೋಡಿ ಶಾಲಾ ಮಕ್ಕಳು ಫುಲ್ ಜೋಶ್ನಲ್ಲಿರೋದು ಕಂಡು ಬಂತು. ಬಿಜೆಪಿ ಜೆಡಿಎಸ್ ನ ಪಾದಯಾತ್ರೆಗೆ ಮಂಡ್ಯಗೆ ಎಂಟ್ರಿ ಕೊಟ್ಟಿದೆ. ಆತ ಒಂದ್ ಕಡೆಗೆ ಪಾದಯಾತ್ರೆ ಸಾಗ್ತಾ ಇರುತ್ತೆ. ಶಾಲಾ ಮಕ್ಕಳೇನಿದ್ದಾರೆ, ಶಾಲಾ ವಿದ್ಯಾರ್ಥಿಗಳಿದ್ದಾರೆ, ಅವರು ಕೂಡ ಈಗ ತುಂಬಾ ಕುತೂಹಲದಿಂದ ಇಲ್ಲಿ ನೋಡ್ತಾ ಇದ್ದಾರೆ. ಮತ್ತೆ ಕುಮಾರಸ್ವಾಮಿ ಅವರು ಕೂಡ ಹೆಜ್ಜೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕುತೂಹಲ ಇದೆ. ಹೀಗಾಗಿ ಮಂಡ್ಯದಲ್ಲಿ ಕುಮಾರಸ್ವಾಮಿ, ವಿಜಯೇಂದ್ರ, ನಿಖಿಲ್ ಕುಮಾರಸ್ವಾಮಿ ಅವರೆಲ್ಲರೂ ಕೂಡ ಈಗಾಗಲೇ ಬರ್ತಾ ಇದ್ದಾರೆ. ನೋಡ್ಬೋದು ದೃಶ್ಯದಲ್ಲಿ. ಇನ್ಫ್ಯಾಕ್ಟ್ ಆ ಭಾಗದಲ್ಲಿ ಈಗ ಕುಮಾರಸ್ವಾಮಿ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಂದ ಕೂಗಲ್ತಾ ದೂರದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇನ್ಫ್ಯಾಕ್ಟ್ ನಿಖಿಲ್ ಬರ್ತಾ ಇದ್ದಾರೆ ಈ ಭಾಗಕ್ಕೆ. ನಿಖಿಲ್ ಅವರು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಸೊ ಹೀಗಾಗಿ ವಿದ್ಯಾರ್ಥಿಗಳ ಒಂದು ವಿಶೇಷ ಅಂತ ಕೂಗಿದೆ. ಅವರನ್ನು ನೋಡೋದಕ್ಕೆ ಅಂತಲೇ ಅನೇಕರು ಕಾಯ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ವಿದ್ಯಾರ್ಥಿಗಳಿಗೂ ಕೂಡ ನಿಖಿಲ್ರನ್ನ ನೋಡೋದಕ್ಕೆ, ಇವರನ್ನೆಲ್ಲ ನೋಡೋದಕ್ಕೆ ಒಂದು ರೀತಿ ಖುಷಿ ಆಗ್ತಾ ಇದೆ. ಹೀಗಾಗಿ ಪಾದಯಾತ್ರೆಯಲ್ಲಿ ನಾರಿಯರು ಕೂಡ ಸಖತ್ ಸ್ಟೆಪ್ ಹಾಕಿದ್ರು. ಕೇಸರಿ ಶಾಲು ಧರಿಸಿ ಡ್ಯಾನ್ಸ್ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು. ಮುಡಾದಲ್ಲಿ ಮಾಡಿದ್ದೆಷ್ಟು ಮುಖ್ಯಮಂತ್ರಿಯೇ ಅಂತ ಸಾಂಗ್ ಕೂಡ ಮೊಳತು. ಗೂಡಾದಲ್ಲಿ ಮಾಡಿದ್ದಷ್ಟು ಮುಖ್ಯಮಂತ್ರಿಯೇ ಸೊಟ್ಟು ಮೇಲೆ ಸೊಟ್ಟು ಬೆರದಲ್ಲಿ ಮಾಡಿದ್ದಷ್ಟು ಮುಖ್ಯಮಂತ್ರಿಯೇ ಸೊಟ್ಟು ಮೇಲೆ ಸೊಟ್ಟು ಬೇಕಾ ಮುಖ್ಯಮಂತ್ರಿಯೇ ಒಟ್ಟಾರೆಯಾಗಿ ಮೈಸೂರು ಪಾದಯಾತ್ರೆ 5ನೇ ದಿನಕ್ಕೆ ಕಾಲಿಟ್ಟಿದ್ದು ಜೆಡಿಎಸ್ ಭದ್ರಕೋಟೆಯಲ್ಲಿ ಅಗ್ರೆಸಿವ್ ಆಗಿ ಸಾಗ್ತಿದ್ದ ವೇಳೆ ಕೆಲ ಹೈಡ್ರಾಮಾಗಳು ನಡೆದು ಹೋದವು. ಪ್ರೀತಂ ಗೌಡ ಬೆಂಬಲಿಗರು, ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ತಳ್ಳಾಟ, ನೂಕಾಟವೂ ನಡೆಯಿತು. ಬ್ಯೂರೋ ರಿಪೋರ್ಟ್, TV9.